ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನೂ ಕೂಡ ಸತ್ಯ ಸತ್ಯವೇ ಎಂಬುವಂಥ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ ನಿತ್ಯ ಜೀವದ ಬಗ್ಗೆ, ನಿತ್ಯವಾಗಿ ಜೀವಿಸುವುದರ ಬಗ್ಗೆ. ನಾನು ಆರಿಸಿಕೊಂಡಂಥ ವೇದ ಭಾಗ ಮಾರ್ಕನ ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಓಡುತ್ತಾ ಬಂದು ಯೇಸುವಿನ ಕಾಲಿಗೆ ಬಿದ್ದು ಯೇಸು ಹತ್ರ ಕೇಳಿದ, ಬೋಧಕನೇ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ, ಅಂದರೆ ನಿತ್ಯ ಜೀವವನ್ನ ಹೊಂದಬೇಕಾದ್ರೆ, ಅಂದರೆ ನಿತ್ಯ ಜೀವಕ್ಕೆ ಹೋಗಬೇಕಾದ್ರೆ ನಾನು ಏನು ಮಾಡಬೇಕು ಎಂಬುದಾಗಿ ಆತನು ಕೇಳಿದನು. ಏನು ಈ ನಿತ್ಯ ಜೀವ ಎಂಬುದಾಗಿ? ಪ್ರಿಯರೇ, ಮನುಷ್ಯನ ಚರಿತ್ರೆಯು ಉಂಟಾದ ದಿನದಿಂದಲೂ ಕೂಡ ಆತನಿಗೆ ಮರಣವನ್ನ ನೇಮಿಸಿದ ಆ ದಿನದಿಂದ ಮನುಷ್ಯನಿಗೆ ಒಂದು ಆಸೆ ಏನು ಗೊತ್ತಾ? ತಾನು ನಿತ್ಯವಾಗಿ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ. ಆದರೆ ಮನುಷ್ಯನ ಈ ದೇಹದ ಪ್ರಕೃತಿಯನ್ನ ನೀವು ನೋಡುವಾಗ ಈ ದೇಹ ಅದು ವಯಸ್ಸಾಗುತ್ತಾ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಅಣು ಕೂಡ ಅದು ಸಾಯ್ತಾ ಹೋಗ್ತಾ ಇದೆ. ಹೀಗೆ ನೋಡುವಾಗ ಹುಟ್ಟಿದ ಪ್ರತಿ ಒಬ್ಬ ವ್ಯಕ್ತಿಯು ಅವನು ದಿನೇ 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 ಮರಣಕ್ಕೆ ಹತ್ತಿರವಾಗುತ್ತಾ ಇದ್ದಾನೆ. ಹಾಗಾದ್ರೆ ಅವನು ಈ ಶರೀರವನ್ನ ಇನ್ನೂ 100 ವರ್ಷ, 200 ವರ್ಷ, 300 ವರ್ಷ ಜೀವಿಸ್ಲಿಕ್ಕೆ ಅವನಿಗೆ ಆಸೆ ಇದೆ. ಪ್ರಿಯರೇ, ಈಜಿಪ್ಟಿನಲ್ಲಿ ನೀವು ನೋಡುವಾಗ ಮಮ್ಮಿ ಎಂಬುದಾಗಿ ಅಲ್ಲಿ ಇದ್ದಾವೆ. ಅವು ಯಾವಂದ್ರೆ ಆ ಕಾಲದಲ್ಲಿ ಜೀವಿಸಿದಂಥ ಅರಸರುಗಳ ಒಂದು ಮೂಳೆ ಅಥವಾ ಅವರ ಒಂದು ಶರೀರಗಳನ್ನ ಸಂರಕ್ಷಿಸಿ ಇಟ್ಟಿರುವಂಥ ಒಂದು ವಿಷಯ. ಯಾಕೆ ಅವರು ಆ ರೀತಿಯಾಗಿ ಮಾಡಿ ಆ ಪಿರಮಿಡ್ಗಳಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ನೋಡುವಾಗ ಅವರಿಗೆ ಒಂದು ನಂಬಿಕೆ ಏನಂದ್ರೆ, ಈ ರಾಜರು ಅರಸರುಗಳಿಗೆ ಏನಾಗ್ತದೆ, ಒಂದು ದಿನ ಮರುಜೀವ ಬರ್ತದೆ. ಆ ಮರುಜೀವ ಬಂದಾಗ ಅವರು ಎದ್ದೇಳ್ತಾರೆ, ಅವರು ನಿತ್ಯಕ್ಕೂ ಜೀವಿಸುವವರಾಗಿದ್ದಾರೆ ಎಂಬುದಾಗಿ ಅವರ ಆಸೆ. ಮನುಷ್ಯನಿಗೆ ತುಂಬಾ ವರ್ಷಗಳು ಜೀವಿಸಬೇಕು ಎಂಬುದಾಗಿ ಆಸೆ ಕೂಡ ಇದೆ. ಪ್ರಿಯರೇ, ಚೈನಾದಲ್ಲಿ ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನ ಬರೆದ, 100 ವರ್ಷಗಳು ಜೀವಿಸೋದು ಹೇಗೆ ಎಂಬುದಾಗಿ. ಆದರೆ ಆ ಪುಸ್ತಕವನ್ನ ಬರೆದಂಥ ವ್ಯಕ್ತಿ 50ನೇ ವರ್ಷಕ್ಕೆ ತೀರಿ ಹೋದ. ಪ್ರಿಯರೇ, ಮನುಷ್ಯನಿಗೆ ಎಷ್ಟು ವರ್ಷಗಳು ಜೀವಿಸಬೇಕೆಂಬುದಾಗಿ ಆಸೆ ಇದ್ದರೂ ಕೂಡ ಅವನು ಜೀವಿಸೋಕೆ ಸಾಧ್ಯವಿಲ್ಲ ಎಂಬುವಂಥದ್ದು ಯಾಥಾರ್ಥ್ಯವಾಗಿದೆ, ಸತ್ಯವಾಗಿದೆ. ಆದರೆ ಯೇಸು ಕ್ರಿಸ್ತನ ಹತ್ರ ಬಂದಂತ ಈ ಒಂದು ಯವನಸ್ಥನು ಕೇಳಿದಂಥ ಪ್ರಶ್ನೆ ಏನು ಗೊತ್ತಾ? ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ಏನು ಮಾಡಬೇಕು? ಪ್ರಿಯರೇ, ಈ ಶರೀರವನ್ನು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಸತ್ತ ನಂತರವೇ ಅದರ ಉತ್ತರ ಕ್ರಿಯೆಗಳನ್ನು ಮಾಡಬೇಕು ಎಂಬುದಾಗಿ ಅವರ ಕುಟುಂಬಸ್ಥರು ತೀರ್ಮಾನ ಮಾಡ್ತಾರೆ. ಹಾಗೆಯೇ ಮರಣವು ಅಂದರೆ ಈ ಶರೀರದಿಂದ ಆತ್ಮವು ಬೇರ್ಪಟ್ಟಾಗ ಆ ಆತ್ಮಕ್ಕೆ ಏನಿಲ್ಲ ಗೊತ್ತಾ? ಸಾವಿಲ್ಲ. ಆ ನಿತ್ಯ ಜೀವ ಹೊಂದಲಿಕ್ಕೆ ಏನು ಮಾಡಬೇಕು ಎಂಬುದಾಗಿ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುತ್ತೇನೆ. 5 ವಿಷಯಗಳು ಯೇಸು ಕ್ರಿಸ್ತರು ಇದರ ಬಗ್ಗೆ ಹೇಳಿದ್ದಾರೆ. ಮೊದಲನೇದಾಗಿ, ನಿತ್ಯ ಜೀವನ ಹೊಂದಬೇಕಾದ್ರೆ ನಾವು ಏನು ಮಾಡಬೇಕು? ಯೋಹಾನನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಸೊ ಹಾಗಾಗಿ ನಿತ್ಯ ಜೀವವನ್ನು ಹೊಂದಬೇಕಾದರೆ ಏನು ಮಾಡಬೇಕು? ಅವನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಆತನು ತೀರ್ಪಿಗೆ
ಗುರಿಯಾಗುವುದಿಲ್ಲ, ಆದರೆ ಮರಣದಿಂದ ಜೀವಕ್ಕೆ ದಾಟಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾರೆ. ಸುಪ್ರಿಯರೇ, ಇನ್ನೂ ಒಂದು ವಾಕ್ಯ ಇದೆ, ನಾನು ಓದ್ತೇನೆ, ಕೇಳಿಸ್ಕೊಳ್ರಿ. ಅದೇ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 26ನೇ ವಚನ. ನಾವು ನಿತ್ಯವಾಗಿ ಜೀವಿಸಬಹುದು. ಅಂದರೆ ಈ ಶರೀರ ಮಣ್ಣಿಂದ ಬಂದಂತ ಶರೀರ ಮಣ್ಣಿಗೆ ಹೋಗ್ತದೆ, ಆದರೆ ನಮ್ಮ ಆತ್ಮ ಅದು ನಿತ್ಯವಾಗಿ ಜೀವಿಸುವಂಥದ್ದಾಗಿದೆ. ಪ್ರಿಯರೇ, ಈ ನಿತ್ಯ ಜೀವ ನಮಗೆ ಬೇಕಾ ಎಂಬುದಾಗಿ ಆಲೋಚಿಸುವುದಾದರೆ, ಆ ನಿತ್ಯ ಜೀವ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟರೆ ನಮಗೆ ಆ ನಿತ್ಯ ಜೀವವು ದೊರಕುವಂಥದ್ದಾಗಿದೆ. ಈ ನಿತ್ಯ ಜೀವವು ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗುವಂಥದ್ದಾಗಿದೆ. ಈ ನಿತ್ಯ ಜೀವವು ಆತನ ಯೇಸುವಿನ ಮೇಲೆ ನಂಬಿಕೆ ಇಡುವುದಾದ್ರೆ ಅದು ನಮಗೆ ಸಿಗುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತದೆ, ರೋಮರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ, ಆದರೆ ದೇವರ ಉಚಿತಾರ್ಥವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ನಿತ್ಯ ಜೀವ ಅನ್ನುವಂಥದ್ದು, ನಿತ್ಯಕ್ಕೂ ನಾವು ಜೀವಿಸ್ಲಿಕ್ಕೆ ಇರುವಂಥದ್ದು ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ. ಈ ಮಾತನ್ನ ಹೇಳಿರುವಂಥದ್ದು ಯೇಸು ಕ್ರಿಸ್ತನು. ಪ್ರಿಯರು, ಭೂಮಿ ಆಕಾಶಗಳನ್ನ ನಿರ್ಮಿಸಿದವನು, ಮರಣದ ನರಕದ ಬೀಗದ ಕೈ ಉಳ್ಳವನು ಹೇಳಿದಂಥ ಮಾತು, ಮರಣವನ್ನ ಜಯಿಸಿದವನು ಹೇಳಿದಂಥ ಮಾತು. ಕಾರಣ ಆತನು ನಿತ್ಯಕ್ಕೂ ಜೀವಿಸುವವನಾಗಿದ್ದಾನೆ. ಈಗಲೂ ಕೂಡ ಆತನು ಜೀವಿಸ್ತಾ ಇದ್ದಾನೆ. ಪ್ರಿಯರೇ, ಆತನ ಮೇಲೆ ನಾವು ನಂಬಿಕೆ ಇಡುವುದಾದರೆ ದೇವರ ವಾಕ್ಯ ಹೇಳ್ತಾರೆ, ಸತ್ತರೂ ಬದುಕುವಿರಿ ಎಂಬುದಾಗಿ. ಹಾಗಿರುವುದಾದರೆ ಈ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಕ್ಕೆ ನಮಗೆ ಮನಸ್ಸಿದೆಯಾ? ಯೇಸು ಕ್ರಿಸ್ತನ ಮೇಲೆ ಏನಂತ ನಾವು ನಂಬಿಕೆ ಇಡಬೇಕು? ಯಾಕೆ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟರೆ ನಮಗೆ ನಿತ್ಯ ಜೀವ ಸಿಗುತ್ತದೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನಾವು ತಿಳಿಯಬೇಕಾಗಿದೆ. ನಿತ್ಯ ಜೀವ ಅಂದರೆ ನಮ್ಮ ಆತ್ಮಗಳು ನಿತ್ಯವಾಗಿ ಜೀವಿಸುವಂಥದ್ದೇ ನಿತ್ಯ ಜೀವವಾಗಿದೆ. ಇದನ್ನ ಕೊಡುವಾತನು ಯೇಸು ಕ್ರಿಸ್ತನಾಗಿದ್ದಾನೆ. ಈ ನಿತ್ಯ ಜೀವವು ಹೊಂದಬೇಕಾದ್ರೆ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡಬೇಕು. ಏನೆಂಬುದಾಗಿ ನಂಬಿಕೆ ಇಡಬೇಕು? ಯೇಸು ಕ್ರಿಸ್ತನು ಯಾತಕ್ಕೆ ಈ ಲೋಕಕ್ಕೆ ಬಂದನು? 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನ ಹೇಳ್ತದೆ, ಯೇಸು ಕ್ರಿಸ್ತನು ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಆತನು ಲೋಕ ರಕ್ಷಕನು. ಒಬ್ಬ ವ್ಯಕ್ತಿಯ ಪಾಪವು ಕ್ಷಮಿಸಲ್ಪಡುವಾಗ, ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ, ಯೇಸು ಕ್ರಿಸ್ತನು ತನ್ನ ಪಾಪಕ್ಕಾಗಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ಯಾವೊಬ್ಬ ವ್ಯಕ್ತಿಯು ನಂಬುತ್ತಾನೋ ಆ ವ್ಯಕ್ತಿಗೆ ನಿತ್ಯ ಜೀವವು ಸಿಗುವಂಥದ್ದಾಗಿದೆ. ಪ್ರಿಯರೇ, ನಂಬಿಕೆ ಎನ್ನುವಂಥದ್ದು ಅದು ದೆವ್ವಗಳು ಕೂಡ ನಂಬುತ್ತವೆ ಎಂಬುದಾಗಿ ಯಾಕೋಬ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ದೆವ್ವಗಳು ಕೂಡ ದೇವರಿದ್ದಾನೆ ಎಂಬುದಾಗಿ ನಂಬಿ ಅವು ನಡುಗುತ್ತವೆ. ಆ ದೆವ್ವಗಳಿಗೂ ಇರುವ ನಂಬಿಕೆಗೂ ನಮಗಿರುವಂಥ ನಂಬಿಕೆಗೂ ವ್ಯತ್ಯಾಸವಿದೆ. ಏನೆಂಬುದಾಗಿ ನೋಡುವಾಗ, ಆ ದೆವ್ವಗಳು ನಂಬಿದರೂ ಕೂಡ ಅವಕ್ಕೆ ರಕ್ಷಣೆವಿಲ್ಲ. ಆ ನಂಬಿಕೆಯಿಂದ ಅವು ರಕ್ಷಿಸಲ್ಪಡೋದಿಲ್ಲ. ಕಾರಣ ಯೇಸು ಕ್ರಿಸ್ತನು ಮನುಷ್ಯರಿಗೋಸ್ಕರ, ಪಾಪಿಗಳಿಗೋಸ್ಕರ ಆತನು ಸ್ವರ್ಗವನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದು ಕನ್ಯಾಗರ್ಭದಲ್ಲಿ ಜನಿಸಿ 33 ವರ್ಷಗಳು ಜೀವಿಸಿ ಅನೇಕ ಅದ್ಭುತಗಳನ್ನು ಮಾಡಿ ಪಾಪಿಯ ಬದಲಾಗಿ, ಪಾಪಿಯ ಸ್ಥಾನದಲ್ಲಿ ಪಾಪಿಗೋಸ್ಕರ ಆತನು ಮರಣದ ಕಂಬವನ್ನು ಏರಿದನು. ಪ್ರಿಯರೇ, ಇದನ್ನ ನಂಬುವುದಾದರೆ ನಮಗೆ ನಿತ್ಯ ಜೀವ ಸಿಗುವಂಥದ್ದಾಗಿದೆ. ಒಂದು ವೇಳೆ ನಮ್ಮ ಇಷ್ಟ ಬಂದ ಹಾಗೆ ನಾವು ಜೀವಿಸುವುದಾದರೆ ಖಂಡಿತವಾಗಲೂ ನಮಗೆ ನಿತ್ಯ ಜೀವ ಇಲ್ಲ. ಪ್ರಿಯರೇ, ಸೊ ಮೊದಲನೇದಾಗಿ ನಿತ್ಯ ಜೀವವು ಬೇಕಾದರೆ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡಬೇಕು. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ಮೇಲೆ ನಂಬಿಕೆ ಇಡುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಪ್ರಿಯರೇ, ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಾದರೆ ನಿಮಗೆ ನಿತ್ಯ ಜೀವ ಸಿಗುವಂಥದ್ದಾಗಿದೆ. ಆತನೇ ದೇವಕುಮಾರನು, ಆತನೇ ಪಾಪಿಗಳಿಗೋಸ್ಕರ ಬಂದನು, ಆತನೇ ಪಾಪಿಗಳಿಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದನು
ಎಂಬುದಾಗಿ ನೀವು ನಂಬುವುದಾದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ, ನಿಮಗೆ ನಿತ್ಯ ಜೀವವು ಸಿಗುವಂಥದ್ದಾಗಿದೆ. ಎರಡನೇ ಕಾರಣ, ನಮಗೆ ನಿತ್ಯ ಜೀವವು ಸಿಗಬೇಕಾದ್ರೆ ಏನು ಮಾಡಬೇಕು? ಯೇಸು ಕ್ರಿಸ್ತನನ್ನ ನಾವು ಹಿಂಬಾಲಿಸಬೇಕು. ಎರಡನೇ ಕಾರಣ, ನಿತ್ಯ ಜೀವ ಸಿಗಬೇಕಾದ್ರೆ ಏನು ಮಾಡಬೇಕು? ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕು. ಓದ್ತೀನಿ, ಕೇಳಿಸ್ಕೊಳ್ಳಿ. ಯೋಹಾನನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು ಮತ್ತು ಅವು ನನ್ನನ್ನು ಹಿಂಬಾಲಿಸುತ್ತವೆ ಮತ್ತು ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ಸಾಕಾಗಲ್ಲ, ಆತನನ್ನು ನೀವು ಹಿಂಬಾಲಿಸಬೇಕು. ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ 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 ಅನ್ಕೊಂಡು ನಿಮ್ಮ ಇಷ್ಟ ಬಂದ ಹಾಗೆ ನೀವು ಜೀವಿಸುವುದಾದ್ರೆ, ನಿಮ್ಮ ಇಷ್ಟ ಬಂದ ಹಾಗೆ ನೀವು ಇರುವುದಾದ್ರೆ, ನಿಮ್ಮ ಇಷ್ಟ ಬಂದ ಹಾಗೆ ನೀವು ಇದ್ದುಕೊಂಡು ನಿಮ್ಮ ಇಚ್ಛೆಗಳನ್ನ, ನಿಮ್ಮ ಸ್ವಾರ್ಥ ಕಾರ್ಯಗಳನ್ನೇ ನೀವು ಪೂರೈಸಿಕೊಳ್ಳುವುದಾದ್ರೆ ನಿಮಗೆ ನಿತ್ಯ ಜೀವ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ಹೇಳಿದಂಥ ಮಾತುಗಳು ಇವು. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು ಮತ್ತು ಅವು ನನ್ನನ್ನು ಹಿಂಬಾಲಿಸುತ್ತವೆ. ಯೇಸು ಕ್ರಿಸ್ತನ ಬಳಿಗೆ ಬರುವುದೇ ಮಾತ್ರವಲ್ಲ, ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕು. ಇವತ್ತು ಕ್ರೈಸ್ತವ ಗೋಳದಲ್ಲಿ ದೊಡ್ಡ ಸಮಸ್ಯೆ ಇದಾಗಿದೆ. ಎಲ್ಲರಿಗೂ ನೆಮ್ಮದಿ ಬೇಕು, ಶಾಂತಿ ಬೇಕು, ಸಮಾಧಾನ ಬೇಕು, ಐಶ್ವರ್ಯ ಬೇಕು, ಸುಖ ಬೇಕು, ಆರೋಗ್ಯ ಬೇಕು, ಸಮೃದ್ಧಿ ಬೇಕು. ಆದರೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಯೇಸು ಕ್ರಿಸ್ತನಿಂದ ಬರುವ ಆಶೀರ್ವಾದಗಳು ಬೇಕು, ಆದರೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸೋದು ಅವರಿಗೆ ಬೇಕಾಗಿಲ್ಲ. ಪ್ರಿಯರೇ, ನೀವು ಯೇಸು ಕ್ರಿಸ್ತನನ್ನ ಹಿಂಬಾಲಿಸದೇ ಇದ್ರೆ, ಆತನ ಹಿಂದೆ ಹೋಗದೇ ಇದ್ರೆ ನಿಮಗೆ ಯಾವ ಪ್ರಯೋಜನವೂ ಇಲ್ಲ. ಕಾರಣ ಯೇಸು ಸ್ವಾಮಿ ಹೇಳಿದ್ದಾರೆ, ಯೋಹಾನನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ನೀವು ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಭವನಗಳಿವೆ, ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೆನು. ನಾನು ನಿಮಗೆ ಸ್ಥಳ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಆಗ ನಾನಿರುವಲ್ಲಿ ನೀವು ಸಹ ಇರುವಿರಿ. ಇದೇ ನಿತ್ಯ ಜೀವ. ಯೇಸುವಿನ ಜೊತೆಯಲ್ಲಿ ಇರುವಂಥದ್ದೇ ನಿತ್ಯ ಜೀವ. ಯೇಸುವನ್ನು ಹಿಂಬಾಲಿಸ್ತಾ ಹೋದ್ರೆ, ಯೇಸು ಕ್ರಿಸ್ತನು ಎಲ್ಲಿ ಇರ್ತಾನೆ, ನಾವು ಅಲ್ಲೇ ಇರ್ತೇವೆ. ಪ್ರಿಯರೇ, ಇವತ್ತು ನಾವು ಅನೇಕರನ್ನ ಫಾಲೋ ಮಾಡ್ತಾ ಇದ್ದೇವೆ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಟ್ವಿಟ್ಟರಲ್ಲಿ, ತುಂಬ ಇದರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಅನೇಕರನ್ನ ಹಿಂಬಾಲಿಸ್ತೇವೆ. ಪ್ರತಿದಿನ ಅವರನ್ನ ನೋಡ್ತೇವೆ, ಪ್ರತಿದಿನ ಅವರ ಕಮೆಂಟ್ಗಳನ್ನ, ವಿಷಯಗಳನ್ನ, ವಿಡಿಯೋಗಳನ್ನ, ಅವ್ರ ಪೋಸ್ಟ್ಗಳನ್ನ ನಾವು ಪ್ರತಿದಿನ ಅವರನ್ನ ನಾವು ಹಿಂಬಾಲಿಸ್ತಾ ಇದ್ದೀವಿ. ಅದರಿಂದ ನಿಮ್ಗೆ ಯಾವ ಪ್ರಯೋಜನ ಇಲ್ಲ. ಅದರಿಂದ ನಿಮಗೆ ಯಾವ ಒಂದು ನಿತ್ಯ ಜೀವ ನಿಮಗೆ ಸಿಗಲ್ಲ. ಆದರೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಾದರೆ ನಿಮಗೆ ನಿತ್ಯ ಜೀವ ಸಿಗುತ್ತದೆ. ಯೇಸು ಕ್ರಿಸ್ತನನ್ನ ಫಾಲೋ ಮಾಡಿರಿ, ಪ್ರತಿದಿನ ಆತನ ಹೆಜ್ಜೆ ಜಾಡಿನಲ್ಲಿ ನಡೀರಿ, ಪ್ರತಿದಿನ ಆತನನ್ನ ಹಿಂಬಾಲಿಸ್ರಿ. ಹಾಗಿರುವುದಾದರೆ ನಿತ್ಯ ಜೀವ ಸಿಗುತ್ತದೆ. ಮೂರನೇ ಕಾರಣ, ಯೇಸು ಕ್ರಿಸ್ತನನ್ನ ನಾವು ತಿಳಿಯಬೇಕು. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸುವನ್ನು ಅವರು ಅರಿತುಕೊಳ್ಳುವುದೇ ನಿತ್ಯ ಜೀವವು. ನೋಡ್ರಿ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳಿಸಿಕೊಟ್ಟಿರುವ ಯೇಸುವನ್ನು ಅವರು ಅರಿತುಕೊಳ್ಳುವುದೇ ನಿತ್ಯ ಜೀವ. ಯೇಸುವನ್ನು ತಿಳಿಯುವಂಥದ್ದು,
ಯೇಸುವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ನೋಯಿಂಗ್ ಕ್ರೈಸ್ಟ್, ಯೇಸುವನ್ನು ತಿಳಿಯುವಂಥದ್ದು, ಅದೇ ನಿತ್ಯ ಜೀವ. ಪ್ರಿಯರೇ, ನಾವು ಎಷ್ಟು ಯೇಸುವನ್ನು ತಿಳಿತೀವಿ? ಇವತ್ತು ಅನೇಕರು ಯೇಸುವನ್ನ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂದರೆ, ಅವರ ಸ್ವಾರ್ಥ ಕಾರ್ಯಗಳಿಗಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವರ ಸ್ವಂತ ಸುಖಕ್ಕಾಗಿ, ವೈಭವಕ್ಕಾಗಿ, ಅವರ ಸ್ವಾರ್ಥ ಕಾರ್ಯಗಳು ಪೂರೈಸಿಕೊಳ್ಳುವುದಕ್ಕಾಗಿ, ಅವರ ಕಷ್ಟಗಳು ನೀಗುವುದಕ್ಕಾಗಿ, ಆ ಅನಾರೋಗ್ಯಗಳು ನೀಗುವುದಕ್ಕಾಗಿ, ಅವರ ಸಾಲಭಾರಗಳು ನೀಗುವುದಕ್ಕಾಗಿ, ಅವರು ಅಂದುಕೊಂಡು ನಡೆಯುವುದಕ್ಕಾಗಿ, ಅವರು ಸುಖಮಯವಾಗಿ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಯೇಸುವನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದಾರೆ. ನಿಮಗೆ ಗೊತ್ತಾ, ಯೇಸು ಕ್ರಿಸ್ತನು ಒಂದು ಕಥೆಯನ್ನ ಹೇಳಿದರು. ಒಬ್ಬ ಶ್ರೀಮಂತನಿಗೆ ಬಹಳವಾಗಿ ಆತನಿಗೆ ಜಮೀನಿತ್ತು. ಆ ಜಮೀನಿನಲ್ಲಿ ಆತನು ಚೆನ್ನಾಗಿ ದುಡಿದನು, ಆತನು ಚೆನ್ನಾಗಿ ಬೆಳೆ ಬಂತು. ಆತನ ಹಳೆಯ ಖನಿಜಗಳನ್ನೆಲ್ಲ ಕೀಳಿಸಿ ಹೊಸ ಖನಿಜಗಳನ್ನು ಕಟ್ಟಿ ಅವನ್ನೆಲ್ಲ ತುಂಬಿಸಿಟ್ಟನು. ತನ್ನ ಜೀವಾತ್ಮಕ್ಕೆ ಹೇಳಿದ, ನನ್ನ ಜೀವಾತ್ಮವೇ, ನೀನು ಖುಷಿ ಪಡು, ಸಂತೋಷ ಪಡು, ಕಾರಣ ನಿನಗೆ ಬೇಕಾದಷ್ಟು ಸರಕು ಬಿದ್ದಿದೆ. ಆದರೆ ದೇವರು ಹೇಳಿದರು, ಮೂರ್ಖನು ನೀನು, ಇವತ್ತು ನಿನ್ನ ಆತ್ಮವನ್ನು ಕೇಳಿದರೆ ನೀನು ಕೂಡಿಸಿಟ್ಟಿದ್ದು ಯಾರಿಗಾಯಿತು? ಅದಾದ್ಮೇಲೆ ಯೇಸು ಕ್ರಿಸ್ತನಲ್ಲಿ ಹೇಳ್ತಾರೆ, ತನಗೋಸ್ಕರ ದ್ರವ್ಯವನ್ನು ಕೂಡಿಸಿಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಇವನ ಹಾಗೆ ಎಂಬುದಾಗಿ. ಪ್ರಿಯರೇ, ನೀವು ಲೋಕದಲ್ಲಿ ಏನೆಲ್ಲ ಸಂಪಾದನೆ ಮಾಡ್ಬೋದು, ಎಷ್ಟು ಸುಖಮಯವಾಗಿ ಜೀವಿಸ್ಬೋದು, ಒಳ್ಳೆ ಬೆಳೆ ಬೆಳಿಬೋದು, ಅದರಿಂದ ಹಣ ಸಂಪಾದನೆ ಮಾಡ್ಬೋದು, ಮನೆ ಕಟ್ಟಬಹುದು, ಮನೆ ಮುಂದೆ ವಾಹನಗಳು ನಿಲ್ಲಿಸ್ಬೋದು, ಬೇಕಾದಷ್ಟು ಆಸ್ತಿ ಮಾಡಿಕೊಳ್ಳಬಹುದು. ಆದರೆ ನಿಮ್ಮ ಆತ್ಮ ನಷ್ಟ ಆದರೆ ಏನು ಪ್ರಯೋಜನ? ದೇವರನ್ನ ತಿಳಿಯದೆ ನೀವು ಜೀವಿಸಿದ್ರೆ ಏನು ಪ್ರಯೋಜನ? ಇಡೀ ಲೋಕವನ್ನು ಸಂಪಾದನೆ ಮಾಡಿ, ಇಡೀ ಲೋಕನೇ ನಿಮ್ಮನ್ನು ಫಾಲೋ ಮಾಡ್ತಾ ಇರಬಹುದು, ಇಡೀ ಲೋಕವೇ ನಿಮ್ಮ ವಿಡಿಯೋಗಳನ್ನ, ನಿಮ್ಮ ಪೋಸ್ಟ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು, ಇಡೀ ಲೋಕವೇ ನಿಮ್ಮ ಫ್ಯಾನ್ ಆಗಿರಬಹುದು. ಅದರಿಂದ ಯಾವ ಪ್ರಯೋಜನ ನಿಮಗಿಲ್ಲ. ಯೇಸುವನ್ನ ತಿಳಿದಿದ್ದೀರಾ? ಸತ್ಯ ದೇವರನ್ನ ಅರ್ಥಕೊಂಡಿದ್ದೀರಾ? ಹಾಗಿರಿದ್ರೆ ಮಾತ್ರ ನಿತ್ಯ ಜೀವ ಸಿಗುವಂಥದ್ದು. ಅದೇ ನಿತ್ಯ ಜೀವ. 4ನೇ ವಿಷಯ, ನಿತ್ಯ ಜೀವಕ್ಕಾಗಿ ಏನು ಮಾಡಬೇಕು? ಆತನ ರಕ್ತವನ್ನ, ಆತನ ದೇಹವನ್ನ ನಾವು ತಿನ್ನಬೇಕು. ಹೌದು, ಯೇಸುಕ್ರಿಸ್ತನು ಹೇಳಿದ ಮಾತು, ಯೇಸುಕ್ರಿಸ್ತನ ದೇಹ, ಯೇಸುಕ್ರಿಸ್ತನ ರಕ್ತ ನಾವು ಕುಡಿಯಬೇಕು, ನಾವು ತಿನ್ನಬೇಕು. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಏನು ಇವರು ಹುಚ್ಚರಾಗಿ ಹೇಳ್ತಾ ಇದ್ದಾರಲ್ಲ. ಇಲ್ಲ, ಯೇಸುಕ್ರಿಸ್ತನು ಹೇಳಿದಂಥ ಮಾತೇ ಅದು. ಓದ್ತೀನಿ, ಕೇಳಿಸ್ಕೊಳ್ಳಿ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 54ನೇ ವಚನ. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 54ನೇ ವಚನ. ಯಾವನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುತ್ತಾನೋ ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಯಾವನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುತ್ತಾನೋ ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವು ನಿಜವಾದ ಆಹಾರ, ನನ್ನ ರಕ್ತವು ನಿಜವಾದ ಪಾನವೂ ಆಗಿದೆ. ಯಾವನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುತ್ತಾನೆ ಅವನು ನನ್ನಲ್ಲಿ ವಾಸಿಸುತ್ತಾನೆ, ಮತ್ತು ನಾನು ಅವನಲ್ಲಿ ವಾಸಿಸುತ್ತೇನೆ. ನೋಡ್ರಿ, ಸೊ ಯೇಸು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ದೇಹ ನೀವು ತಿನ್ನಬೇಕು. ನೀವು ತಿಂದೇ ಇರುವುದಾದರೆ ನಿಮಗೆ ನಿತ್ಯ ಜೀವ ಇಲ್ಲ. ಸೊ ಪ್ರಿಯರೇ, ಇದನ್ನ ಕೇಳಿದಂಥ ಅನೇಕ ಜನರು ಆ ಕಾಲದಲ್ಲಿ ಯೇಸುವನ್ನ ಜೊತೆಯಲ್ಲಿ ಸಂಚಾರ ಮಾಡೋದನ್ನು ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಯ್ತು. ಈ ಮನುಷ್ಯನು ನಮಗೆ ರಕ್ತವನ್ನು ಕೊಡ್ತಾನೆ, ಈ ಮನುಷ್ಯನು ಮಾಂಸವನ್ನು ಕೊಡ್ತಾನೆ, ಅಯ್ಯೋ ಈ ಮನುಷ್ಯನ ಜೊತೆಯಲ್ಲಿ ನಾವು ತಿರುಗೋದಿಲ್ಲ, ನಾವು ಹೋಗೋದಿಲ್ಲ, ಇವನು ಹುಚ್ಚ ಎಂಬುದಾಗಿ ಹೇಳಿದರು ಪ್ರಿಯರು. ಆದರೆ ಯೇಸು ಕ್ರಿಸ್ತನು ಯಾಕೆ ಆ ಮಾತುಗಳನ್ನು ಹೇಳಿದೆ ಗೊತ್ತಾ? ಆತನ ಮರಣದ ಬಲಿಯ ಕುರಿತಾಗಿ ಆತನು ಹೇಳಿದ. ಯೇಸು ಕ್ರಿಸ್ತನು ಸಾಯ್ಲಿಕ್ಕಿರುವಂತಹ ಸಾವು, ಯೇಸು ಕ್ರಿಸ್ತನು ಸುರಿಸಲಿಕ್ಕಿರುವಂತಹ ರಕ್ತ, ಯೇಸು ಕ್ರಿಸ್ತನ ಮೇಲೆ ಆತನ ದೇಹದಲ್ಲಿ ಹೊರಿಸಲ್ಪಡುವಂಥ ನಮ್ಮ ಪಾಪ, ಅದರ ಕುರಿತಾಗಿ ಆತನು ಮಾಡಿದನು. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ
ಆತನು ನಮ್ಮ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಪ್ರಿಯರೇ, ನನ್ನ ನಿಮ್ಮ ಪಾಪವನ್ನು ಆತನು ತನ್ನ ದೇಹದಲ್ಲಿ ಹೊತ್ತುಕೊಂಡನು. ಯಾಕಂದರೆ ನನಗೆ ನಿಮಗೆ ನಿತ್ಯ ಜೀವವನ್ನು ಕೊಡಲಿಕ್ಕಾಗಿ, ನಿತ್ಯ ಜೀವವನ್ನು ಅನುಗ್ರಹಿಸುವುದಕ್ಕಾಗಿ. ಸೊ ಪ್ರಿಯರೇ, ಆತನ ದೇಹ ಎಂಬುದಾಗಿ ಹೇಳುವಾಗ ಆತನು ನನಗಾಗಿ ಜಜ್ಜಲ್ಪಟ್ಟಂಥ ಆತನ ದೇಹ. ಯೇಸು ಕ್ರಿಸ್ತನು ತಾನು ಹಿಡಿಯಲ್ಪಡ್ಲಿಕ್ಕಿರುವಂಥ ಹಿಂದಿನ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಮುರಿದು, ಇದು ನನ್ನ ದೇಹ, ನಿಮಗೋಸ್ಕರ ಜಜ್ಜಲ್ಪಡ್ಲಿಕ್ಕಿರುವಂಥ ನನ್ನ ದೇಹ, ಇದನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ಯೇಸು ಹೇಳಿದನು. ಅದಾದ್ಮೇಲೆ ಪಾನಪಾತ್ರೆಯನ್ನು ತೆಗೆದುಕೊಂಡು, ಇದು ನಿಮಗೋಸ್ಕರ ಸುರಿಸಲ್ಪಡುವಂಥ ನನ್ನ ರಕ್ತ, ಇದನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ಆತನು ಹೇಳಿದನು. ಪ್ರಿಯರೇ, ಯೇಸುಕ್ರಿಸ್ತನ ರಕ್ತವನ್ನು, ಯೇಸುಕ್ರಿಸ್ತನ ದೇಹವನ್ನು ನೀವು ತಿನ್ನದೇ ಇರುವುದಾದರೆ ನಿಮಗೆ ನಿತ್ಯ ಜೀವವೂ ಇಲ್ಲ. ಯಾವನಾದರೂ ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ ಎಂಬುದೇ ನಿಮಗೆ ಗೊತ್ತಾಗಿದೆ. ನೋಡ್ರಿ, ತನ್ನ ಸಹೋದರನನ್ನು ದ್ವೇಷಿಸುವ ಯಾವನಾದರೂ ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ. ಪ್ರಿಯರೇ, ಯೇಸುವನ್ನು ನಾವು, ದೇವರನ್ನು ನಾವು ನಂಬುವಂಥದ್ದು, ಯೇಸುವನ್ನು ನಂಬುವಂಥದ್ದು ಎಷ್ಟು ಮುಖ್ಯವೋ ಹಾಗೆ ಸಹೋದರನನ್ನು ಪ್ರೀತಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿದೆ. ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ. 1 ಯೋಹಾನ 4:21 ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಈ ಆಜ್ಞೆಯು ನಾವು ಆತನಿಂದ ಹೊಂದಿದ್ದೇವೆ. ಸೊ ಪ್ರಿಯರೇ, ದೇವರನ್ನ ಪ್ರೀತಿಸುವಂಥದ್ದು ಅದು ಮಾತ್ರ ಸಾಕಾಗಲ್ಲ. ನಾನು ದೇವ್ರ ಮೇಲೆ ಪ್ರೀತಿ ಇಟ್ಟಿದ್ದೇನೆ, ನಂಬಿಕೆ ಇಟ್ಟಿದ್ದೇನೆ ಅಂತ ತಿಳಿಯೋದು ಹೇಗೆ? ನನ್ನ ಸಹೋದರನ ಜೊತೆಯಲ್ಲಿ ನಾನು ಹೇಗೆ ನಡೆದುಕೊಳ್ಳುತ್ತೇನೆ ಎಂಬುದಾಗಿ. ಕಾಯಿನನ ಉದಾಹರಣೆಯನ್ನ ಅಲ್ಲಿ ಅಪೊಸ್ತಲನಾದಂಥ ಯೋಹಾನನು ಕಾಯಿನನ ಉದಾಹರಣೆಯನ್ನ ಕೊಟ್ಟು ಅಲ್ಲಿ ಹೇಳ್ತಾನೆ, ಕಾಯಿನನ ಹಾಗೆ ನಾವು ಪ್ರೀತಿ ಮಾಡಬಾರ್ದು. ಓದ್ತೀನಿ, ಕೇಳಿಸ್ಕೊಳ್ಳಿ. ಕಾಯಿನನು ಪ್ರೀತಿಸಿದ ಹಾಗೆ, ಕಾಯಿನನಿಗೆ ದೇವ್ರ ಬಗ್ಗೆ ಇದು ಗೊತ್ತಿತ್ತಾ? ಕಾಯಿನನ ಜೊತೆಯಲ್ಲಿ ನೇರವಾಗಿ ದೇವರು ಮಾತನಾಡ್ತಾರೆ. ಕಾಯಿನಿಗೆ ಗೊತ್ತಿದ್ದ ದೇವ್ರ ಬಗ್ಗೆ, ಆದರೆ ತನ್ನ ಸಹೋದರನನ್ನ ಅವನೇನು ಮಾಡಿದ? ದ್ವೇಷಿಸ್ತಾ ಇದ್ದ. ತನ್ನ ಸಹೋದರನನ್ನು ಅವನು ಕೊಂದು ಹಾಕಿದ. ಪ್ರಿಯರೇ, ಯಾಕಂದರೆ ದೇವರು ಮನುಷ್ಯನನ್ನು ತನ್ನ ಛಾಯೆಯಲ್ಲಿ ಸೃಷ್ಟಿಸಿದ್ದಾನೆ. ಸೊ ಇಷ್ಟೊತ್ತು ನಾವು ಧ್ಯಾನ ಮಾಡಿದ್ದೇನು? 5 ವಿಷಯಗಳು. ನಿತ್ಯ ಜೀವ ಹೊಂದಬೇಕಾದರೆ ದೇವರ ವಾಕ್ಯದಿಂದ 5 ವಿಷಯಗಳು ನಾವು ಧ್ಯಾನ ಮಾಡ್ತೀವಿ. ಮೊದಲನೇದಾಗಿ, ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. 2ನೇದು, ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕು. 3ನೇದು, ಯೇಸು ಕ್ರಿಸ್ತನನ್ನ ಮತ್ತೆ ಸತ್ಯದೇವರಾಗಿರುವ ಆತನನ್ನು ಮತ್ತೆ ಆತನನ್ನು ಕಳಿಸಿಕೊಟ್ಟಂಥ ಯೇಸು ಕ್ರಿಸ್ತನನ್ನು ನಂಬಬೇಕು. 4ನೇದು, ಆತನ ರಕ್ತ ದೇಹದಲ್ಲಿ ನಾವು ಪಾಲುಗಾರರಾಗಬೇಕು. 5ನೇದಾಗಿ, ಸಹೋದರನನ್ನು ನಾವು ಪ್ರೀತಿಸಬೇಕು. ಹೀಗಿದ್ದರೆ ಮಾತ್ರ ನಾವು ನಿತ್ಯ ಜೀವವನ್ನು ಹೊಂದಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನನ್ನು ತಿಳಿಯುವಂಥದ್ದೇ ನಿಜವಾದ ನಿತ್ಯ ಜೀವ. ಪ್ರಿಯರೇ, ಆತನು ಹೇಳಿದ ಹಾಗೆ ಆತನ ಮಾತುಗಳನ್ನು ನಂಬುವಂಥದ್ದು, ಆತನನ್ನು ಹಿಂಬಾಲಿಸುವಂಥದ್ದು, ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲುಗಾರರಾಗುವಂಥದ್ದು, ಆತನು ಹೇಳಿದ ಸಹೋದರನನ್ನು ಪ್ರೀತಿಸುವಂಥದ್ದೇ ನಿತ್ಯ ಜೀವವಾಗಿದೆ. ಸೊ ಆಗಿರುವಾಗ ನಿಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಕೊಡ್ರಿ, ನಿಮಗೆ ನಿತ್ಯ ಜೀವವನ್ನು ಕೊಡ್ತಾರೆ. ಒಂದು ನೀವು ಮಾಡುವ ಸಣ್ಣ ಪ್ರಾರ್ಥನೆ, ಹೌದು ಸ್ವಾಮಿ, ನಾನು ಪಾಪಿ, ನನ್ನನ್ನು ಕ್ಷಮಿಸು, ನನ್ನನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ ಎಂಬುದಾಗಿ ನೀವು ಹೇಳುವ ಆ ಪ್ರಾರ್ಥನೆಯು ನಿಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ನಿಮಗೆ ನಿತ್ಯ ಜೀವವನ್ನು ಆತನು ಕೊಡುವವನಾಗಿದ್ದಾನೆ. ಈ ರಾತ್ರಿ ನೀವು ಈ ಲೋಕವನ್ನು ಬಿಟ್ಟರೂ ಕೂಡ ನಿತ್ಯ ಜೀವವು ನಿಮಗೆ ಸಿದ್ಧವಾಗಿದೆ. ಹಾಗಾದರೆ ಆ ಚಿಕ್ಕ ಪ್ರಾರ್ಥನೆ ನಾನು ಹೇಳಿಕೊಡ್ತೇನೆ. ಯೇಸು ಸ್ವಾಮಿ, ನಾನು ಪಾಪಿ ಎಂದು ತಿಳಿದಿದ್ದೇನೆ, ನನ್ನ ಪಾಪಕ್ಕಾಗಿ ನೀನು ಸತ್ತಿದ್ದೆ ಎಂಬುದಾಗಿ ನಾನು ನಂಬುತ್ತೇನೆ. ಸತ್ತು ಹೂಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಜೀವಮಾನವೆಲ್ಲ ನಿನ್ನನ್ನು ಹಿಂಬಾಲಿಸ್ಲಿಕ್ಕೂ, ನಿನ್ನನ್ನು ತಿಳಿಲಿಕ್ಕೂ, ನಿನ್ನ ರಕ್ತದಲ್ಲಿ ದೇಹದಲ್ಲಿ ಪಾಲುಗಾರರಾಗಲಿಕ್ಕೂ, ಸಹೋದರರನ್ನು ಪ್ರೀತಿಸಲಿಕ್ಕೆ ಸಹಾಯ ಮಾಡು.
ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡ್ತೇವೆ ನಮ್ಮ ತಂದೆ, ಆಮೇನ್. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ. ನಾವು ನಿಮಗೆ ಪ್ರಾರ್ಥಿಸ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54 ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಆ ವಾಟ್ಸಪ್ಪಿನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ. ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ. ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಸೊ ಹಾಗಾಗಿ ನಿತ್ಯ ಜೀವವನ್ನು ಹೊಂದಬೇಕಾದರೆ ಏನು ಮಾಡಬೇಕು?